ಓತಗಿ ಗ್ರಾಮಕ್ಕೆ ಶಾಸಕ ಸಿದ್ದು ಪಾಟೀಲ್ ಭೇಟಿ. ಮಳೆಗೆ ಹಾನಿಗೊಳಗಾದ ಮನೆ, ಹೊಲ, ಗದ್ದುಗೆಗಳಿಗೆ ಭೇಟಿ. ನಿರಂತರವಾಗಿ ಬೀದರ್ ಜಿಲ್ಲೆಯಲ್ಲಿ ಸುರಿದ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು, ಹುಮನಾಬಾದ್ ಕ್ಷೇತ್ರದಲ್ಲಿ ಸುಮಾರು 15,000 ಹೆಕ್ಟೇರ್ ಬೆಳೆ ನಾಶವಾಗಿದ್ದಲ್ಲದೆ ಸುಮಾರು 30 ಮನೆಗಳು ಕುಸಿದು ಬಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಕ್ಷೇತ್ರದ ಓತಗಿ ಗ್ರಾಮದಲ್ಲಿ ಮನೆ ಬಿದ್ದಿರುವ ಸ್ಥಳಕ್ಕೆ ಭೇಟಿ ನೀಡಿ ಹಾಗೂ ಬೆಳೆನಾಶ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲಿಸಿ ಅಧಿಕಾರಿಗಳ ಗಮನಕ್ಕೆ ತಂದು ಗ್ರಾಮಸ್ಥರಿಗೆ ಹಾಗೂ ರೈತರಿಗೆ ಧೈರ್ಯ ತುಂಬಿದರು. ಇದೇ ವೇಳೆ ಮಾತನಾಡಿದ ಅವರು, ನಿನ್ನೆ ಜಿಲ್ಲೆಯಲ್ಲಿ ನಡೆದ ಸಭೆಯಲ್ಲಿ ಕ್ಷೇತ್ರದ ಬಡಜನರ ಹಾಗೂ ರೈತರ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದಿದ್ದೇನೆ. ಜಿಲ್ಲೆಯ ಶಾಸಕರ ಸಚಿವರ ನಿಯೋಗ ಮುಖ್ಯಮಂತ್ರಿಗಳಿಗೆ ಭೇಟಿ ನೀಡಿ ವಿಶೇಷ ಅನುದಾನ ನೀಡಲು ಆಗ್ರಹಿಸಲಿದ್ದೇವೆ. ಕ್ಷೇತ್ರದ ಜನರು, ರೈತರು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಅವರು ಜೊತೆಗಿರುತ್ತೇನೆ ಎಂದು ಮಾತನಾಡಿದರು. ಬೇಗನೆ ಸರ್ಕಾರ ಮೇಲೆ ಒತ್ತಡ ಪರಿಹಾರ ಕೊಡಿಸುವಂತ ಕಾರ್ಯ ಮಾಡ್ಕೊಂಡು ಕ್ಷೇತ್ರದಲ್ಲಿ ಎಷ್ಟು ಕೋಟಿ ಮೊತ್ತದ್ದು ಹಾನಿಯಾಗಿದೆ ಈಗಾಗಲೇ ನೋಡಿ. ನಂಬಲ್ಲಿಂದು ನಾನು ನಮ್ಮ ತಹಸೀಲ್ದಾರ್ ಹತ್ರ ಬೆಳೆ ಹೋಗಿದ್ದು ತೊಗೊಂಡಿದೆ ಅಂತಂತಂದರೆ ನಮ್ಮ ಹುಮನಾಬಾದ್ ಮತಕ್ಷೇತ್ರದಲ್ಲಿ ಸುಮಾರು 15,000 ಹೆಕ್ಟರ್ ಬೆಳೆ ನಾಶ ಆಗಿದೆ. ಅದರಲ್ಲಿ ಹಾರ್ಟಿಕಲ್ಚರ್ ಮತ್ತು ಎಷ್ಟಿದೆ ಅಂತ ಅದೊಂದು ಇದು ತಗೋಬೇಕು. ಏನು ಮತ್ತು ಉದ್ದು, ಹೆಸರು, ತೊಗರೆ ಇವೆಲ್ಲ ಏನು ಹಾಳಾಗಿದೆ. ಸುಮಾರು ನಮ್ಮ ಮತಕ್ಷೇತ್ರದಲ್ಲಿ ಒಂದು 40 ಮನೆಗಳನ್ನು ಹಾಳಾಗಿದೆ. ರೋಡು ಸ್ವಲ್ಪ ಅಲ್ಲಿ ಅಂದರೆ ಹೆಚ್ಚಿಗೆ ರೋಡಿಂದ ಏನು ಇದು ಆಗಿಲ್ಲ, ಅಲ್ಲಿ ಸ್ವಲ್ಪ ಹಾಳಾಗಿದೆ. ಅಲ್ಲಿ ಕಲ್ವಟ್ಟುಗಳು ಈಗ ತಾವು ನೋಡ್ಬೋದು. ನಮ್ಮಲ್ಲಿ ಮೊನ್ನೆ ಬೋತ್ಗಿನಲ್ಲಿ ಅಲ್ಲೂ ಕೊಚ್ಕೊಂಡು ಹೋಗಿದೆ. ಮುಸ್ತರಿ ಹತ್ರ ಏನು ಕಲ್ವರ್ಟಿತ್ತು ಅಲ್ಲೂ ಕೂಡ ಅದು ಕೊಚ್ಕೊಂಡು ಹೋಗಿದೆ. ಅವೆಲ್ಲವೂ ಕೂಡ ನಾವು ಸರ್ಕಾರ ಗಮನಕ್ಕೆ ತಂದು ಉಸ್ತುವಾರಿ ಸಚಿವರು ಏನು ಮೀಟಿಂಗ್ ತೊಗೊಂಡಿದೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ಕೂಡ ಅಂದಿದ್ದಾರೆ. ಎಲ್ಲ ನಮ್ಮ ಅಧಿಕಾರಿಗಳು ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಇವತ್ತು ತಾವು ನೋಡ್ಬೋದು, ಇವತ್ತೆಲ್ಲ ನಮ್ಮ ಅಧಿಕಾರಿಗಳು ಸೇರಿ ಇವತ್ತು ಹಗಲುಗಳೇ ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದಾರೆ. ಎಷ್ಟು ಮೊತ್ತದ ಪರಿಹಾರ